ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಶ್ಚಿತ ಪೂಜಾರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಅಂತ ಹೇಳಿದ್ರೆ, ಮೊನ್ನೆ ಆಷಾಢಿ ಹಬ್ಬ ಆಯಿತು. ಗುರುವಾರ ನಮ್ಮ ಮನೆಗೆ ಗೌಲ್ ತಿಂತಿಲ್ಲ. ಸೊ ಇವತ್ತು ಅಮ್ಮ ಉದ್ದಿನ ದೋಸೆ ಕೋಳಿ ಸಾರು ಮಾಡುವ ಅಂತ ಹೇಳ್ದಲ್ಲ, ಅದ್ರ ರೆಸಿಪಿ ನಿಮ್ಗೆ ತೋರಿಸಿ ನಾನು ಹೆಂಗೆ ಮಾಡೋದಂದೇಳಿ ಕಲ್ತ್ಕೊಂಡೆ. ವಿಡಿಯೋ ಸ್ಟಾರ್ಟ್ ಮಾಡಿ. ಕೋಳಿ ಸಾರು ಹೆಂಗೆ ಮಾಡೋದಂದೇಳಿ ಅಮ್ಮನ ಹತ್ರ ಕಲ್ತ್ಕೊಂಬ ಅಂತೇಳಿ ಬಂದಿದ್ದ. ಐಟಮ್ ಎಲ್ಲ ರೆಡಿ ಇತ್ತು. ಎಂತೆಲ್ಲ ಐಟಮ್ ಅಂತೇಳಿ ಒಂದು ಲೆಕ್ಕ. ಕೊತ್ತಂಬರಿ 3 ಚಮಚ, 2 ಚಮಚ ಮೆಣಸಿನ್ಕಾಳು, 1.5 ಚಮಚ ಜೀರಿಗೆ, ಎಳ್ಳು 1/4 ಚಮಚ, ಈರುಳ್ಳಿ 1 ಗಡ್ಡೆ, ಬೆಳ್ಳುಳ್ಳಿ 1 ಗಡ್ಡೆ, ಕರ್ಬೇವಿನ ಸೊಪ್ಪು ಸ್ವಲ್ಪ, ಚಕ್ಕಿ 1-2, ಲವಂಗ 1-4, ತೆಂಗಿನಕಾಯಿ 1 ಕಾಯಿ, ಆಮೇಲೆ 25ರಿಂದ 30 ಮೆಣಸು, ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ. ಈಗ ಒಂದು ಬಾಣಲಿಗೆ 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆಗ ತೋರಿಸಿದ್ದು ಒಂದೊಂದೇ ಐಟಮ್ನ ಸಪ್ರೇಟಾಗಿ ಹುರಿದಿಟ್ಕೊಳ್ಳಿ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಮಿಶ್ರಣ ತಣ್ಣಗಾದ್ಮೇಲೆ ಗ್ರೈಂಡರ್ಗೆ ಹಾಕಿ ರುಬ್ಕೊಳ್ಳಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು 5ರಿಂದ 6 ಎಸಳು ಬೆಳ್ಳುಳ್ಳಿ ಹಾಗೆ 3 ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಿದೆ ಅಂದಮೇಲೆ ಈಗ 1 ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 1.5 kg ಆಗುವಷ್ಟು ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ಅರಿಶಿನ ಹಾಕಿ ಅದನ್ನು ಬೇಯಿಸ್ಕೊಳ್ಳಿ. ಈಗ ಚಿಕನ್ ಬೆಂದಿದೆ ಅಂದಾಗ ಆಗಲೇ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಚಿಕನ್ಗೆ ಆ್ಯಡ್ ಮಾಡಿಬಿಟ್ಟು ಅದನ್ನ ಚೆನ್ನಾಗಿ ಕುದಿಸಿ. ಚಿಕನ್ ಸಾರು ರೆಡಿನೇ ಆಗೋಯ್ತು. ಇಷ್ಟು ಈಸಿಯಾಗಿ ಚಿಕನ್ ಸಾರನ್ನ ಮಾಡ್ಕೋಬೋದು. ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಉದ್ದಿನ ದೋಸೆ ಮಾಡ್ಕೊಂಬ. ಉದ್ದಿನ ದೋಸೆ ಮತ್ತು ಕೋಳಿ ಸಾರು ರೆಡಿನೇ ಆಗೋಯಿತು. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.